ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನರಸಿಂಹ ಟೆಕ್ ಫ್ರೆಂಡ್ಸ್. ಇವತ್ತು ವಿಡಿಯೋದಲ್ಲಿ RRB RPF ಅನ್ನೋದು ನೋಟಿಫಿಕೇಷನ್ ಬಂದಿದೆ ಫ್ರೆಂಡ್ಸ್. ಇದರಲ್ಲಿ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಅಂತ ನೋಟಿಫಿಕೇಷನ್ ಫ್ರೆಂಡ್ಸ್. ನೀವೆಲ್ಲಿ ನೋಡಿರ್ಬೋದು. ನಾವು ಕಾನ್ಸ್ಟೇಬಲ್ ಒಂದ್ಸಲ ನೋಟಿಫಿಕೇಷನ್ ಇಲ್ಲಿ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ಓಕೆ, ಇಲ್ಲಿ 14/5 ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಅಲ್ಲ, 14/5 ಎಂಡಿಂಗ್ ಡೇಟ್ ಅದು. ಓಕೆ, ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡಿರ್ಬೋದು, RRB ರೈಲ್ವೆ ರಿಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಅಂತ ಫ್ರೆಂಡ್ಸ್. 15/4 ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಅನ್ನೋದು. 15/5/24/5 ನೋಟಿಫಿಕೇಷನಲ್ಲಿ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನೆಕ್ಸ್ಟ್ ಮಂತ್ 14 ಚಾನ್ಸಸ್ ಇದೆ. ನೀವು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಕಾನ್ಸ್ಟೇಬಲ್ 18 ವರ್ಷದಿಂದ 28 ವರ್ಷದ ವಯಸ್ಸುವರೆಗೂ ಇದೆ. 4208 ಪೋಸ್ಟ್ಗಳಿದ್ದಾವೆ. ಹಾಗೆ ನಿಮಗೆ ಇಲ್ಲಿ ಫೀಸಿಗೆ ಸಂಬಂಧಪಟ್ಟು SC/ST ಕ್ಯಾಟಗರಿ ವೈಸಲ್ಲಿ ನೋಡಿಕೊಂಡ್ರೆ 3 years ಆಫ್ಟರ್ ಡಿಟೆಕ್ಟೆಡ್ ಅಂತ ಇದೆ. ಓಕೆ, 3 years ದಾಟಿರಬಾರ್ದು ಅಂತ ಅರ್ಥ. ಇಲ್ಲಿ ಎಕ್ಸಾಮ್ ಫೀಸ್ ಬಂದುಬಿಟ್ಟು SC/ST 250, OBCಗೆ 500. ಓಕೆನಾ, BC OBCಗಳಿಗೆ 500 ರೂಪಾಯಿ ಇರುತ್ತೆ. ಹಾಗೆ ಹಿಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿಕೊಂಡ್ರೆ ಅಷ್ಟೇ ಫ್ರೆಂಡ್ಸ್. ಇನ್ನು ಸಬ್ ಇನ್ಸ್ಪೆಕ್ಟರ್ ನೋಡೋಣ. ಸಬ್ ಇನ್ಸ್ಪೆಕ್ಟರ್ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಅನ್ನೋದು ಡೌನ್ಲೋಡ್ ಆಗುತ್ತೆ. PDF ಅಲ್ಲಿ ನಿಮಗೆ ಫುಲ್ ಕ್ಲಾರಿಟಿ ಇರುತ್ತೆ ಫ್ರೆಂಡ್ಸ್. ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೇಮ್ ಫ್ರೆಂಡ್ಸ್, ಇದು ಕೂಡ ಸೇಮ್ 20 ಇಂದ 28 ಇಯರ್ಸ್ವರೆಗೂ ಇದೆ. 452 ಪೋಸ್ಟ್ ಇದ್ದಾವೆ ಸಬ್ ಇನ್ಸ್ಪೆಕ್ಟ್ರು. ಹಾಗೆ ನೀವು ಕ್ಯಾಟಗರಿ ವೈಸ್ಗಳು ನೋಡ್ಕೋಬೋದು, ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ SC/STಗೆ, BC OBCಗೆ ಅಂತ ಸೇಮ್. ಓಕೆ, ಇನ್ನು ಫೀಸ್ ಕೂಡ ಸೇಮ್ ಇರುತ್ತೆ ಫ್ರೆಂಡ್ಸ್. SC/ST 250, OBCಗಳಿಗೆ 500 ರೂಪಾಯಿ. ಹಾಗೆ ಇನ್ನು ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಹೈಟ್ ಅನ್ನೋದು ಫ್ರೆಂಡ್ಸ್. ಇದರಲ್ಲಿ ಹೈಟ್ ಇಂಪಾರ್ಟೆಂಟ್ ಇರುತ್ತೆ. ಮೇಲ್ 165, ಫಿಮೇಲ್ 157. SC/ST ಕೂಡ ಇದೆ ಫ್ರೆಂಡ್ಸ್. SC/ST ಆದರೆ 160, ಸ್ವಲ್ಪ ಕಡಿಮೆ ಇರುತ್ತೆ SC/STಗೆ ಹೈಟ್ ಅನ್ನೋದು. ಹಾಗೆ ಇನ್ನು ನೀವು ಪೋಸ್ಟ್ ವೈಸಲ್ಲಿ ನೀವು ನೋಡ್ಕೋಬೋದು. SCಗೆ 57, STಗೆ 28, QR-ಗೆ 157, ಈ ಥರ ಇರ್ತವೆ. ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ನೀವು ಅಪ್ಲೈ ಮಾಡಬೇಕಂದ್ರೆ ಅಪ್ಲೈ ಅಂತ ಕ್ಲಿಕ್ ಮಾಡಿ, ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ವಾರ್ನಿಂಗ್ ತೋರಿಸುತ್ತೆ, ಟೆಕ್ನಿಷಿಯನ್. ಓಕೆ, ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಕೂಡ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಫುಲ್ ನೇಮ್, ಫಸ್ಟ್ ನೇಮಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಎಂಟ್ರ್ ಮಾಡ್ಕೊಳ್ಳಿ. ಹಾಗೆ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ಥರನೇ ಎಂಟ್ರ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ನೇಮ್ ಒಂದೇ ಥರ ಇರೋ ಥರ ನೋಡ್ಕೊಳ್ಳಿ ಒಂದ್ಸಲ. ಓಕೆನಾ, ಒಂದು ವೇಳೆ ಇಲ್ಲ ಆ ಮಾರ್ಕ್ಸ್ ಕಾರ್ಡ್ ಆಧಾರ್ ಪ್ರಕಾರ ಒಂದೇ ಥರ ಇಲ್ಲ ಅಂತಂದರೆ ನೀವು ವೆರಿಫಿಕೇಷನಲ್ಲಿ ನೀವು ಕೊಡಬೇಕಾಗುತ್ತೆ, ಸಪ್ರೇಟ್ ಇದೆ ಅಂತ. ಓಕೆ, ಇಲ್ಲಿ ವೆರಿಫೈ ಆಧಾರ್ ಅಂತ ಇದೆಯಲ್ಲ, ಒಂದೇ ಥರ ಇದ್ದರೆ ಅದು ತೊಗೊಳುತ್ತೆ. ಒಂದೇ ಥರ ಇಲ್ಲ ಅಂತಂದರೆ ನೀವು ಬೇರೆ ಬೇರೆ ಟೈಪ್ ಮಾಡ್ಕೋಬೇಕು. ಇನ್ನು Gmail OTP, ಮೊಬೈಲ್ OTP, ಪಾಸ್ವರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆಗಿದೆ ಮತ್ತು ನೆಕ್ಸ್ಟ್ ಆಲ್ರೆಡಿ ಅಕೌಂಟ್ ಕ್ರಿಯೇಟೆಡ್ ಅಂತ ಕ್ಲಿಕ್ ಮಾಡಿದರೆ ಸೈನ್ ಇನ್ ಅಂತ ಅಕೌಂಟ್ ಅಂತ ಬರುತ್ತೆ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಾಸ್ವರ್ಡ್ ಎಂಟ್ರ್ ಮಾಡಿ, ಕ್ಯಾಪ್ಚರ್ ಎಂಟ್ರ್ ಮಾಡಿ ಲಾಗಿನ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಅದು ಪೂರ್ತಿಯಾಗಿ ಫೋಟೋ ಅಪ್ಲೋಡ್ ಮಾಡಿ ನೀವು ಎಲಿಜಿಬಲ್ ಇದ್ದರೆ ಎಲಿಜಿಬಲ್ ಅಂತ ಹೇಳುತ್ತೆ, ಇಲ್ಲಾಂದರೆ ಇಲ್ಲ ನಾಟ್ ಎಲಿಜಿಬಲ್ ಅಂತ ಹೇಳುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.